ನಮಸ್ಕಾರ ವೀಕ್ಷಕರೇ, ಆಗಸ್ಟ್ ತಿಂಗಳ ತುಲಾರಾಶಿಯ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ತುಲಾರಾಶಿಯ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಉದ್ಯೋಗದ ವಿಚಾರ ಆಗಿರ್ಬೋದು, ಕುಟುಂಬ ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು, ಒಂದು ಎಜುಕೇಷನ್ ವಿಚಾರ ಆಗಿರ್ಬೋದು, ಆರೋಗ್ಯ ವಿಚಾರ ಆಗಿರ್ಬೋದು, ಈ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವ್ರದ್ದು ಯಾವ ರೀತಿ ಇರುತ್ತಪ್ಪ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ ಬನ್ನಿ. ಮೊದಲನೇದಾಗಿ ತುಲಾರಾಶಿಯವ್ರದ್ದು ಉದ್ಯೋಗದಲ್ಲಿ ಯಾವ ರೀತಿ ಇರಪ್ಪ ನೋಡೋಣ ಬನ್ನಿ. ಈ ಉದ್ಯೋಗದಲ್ಲಿ 10ನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದ ಆಯ್ತಾ, ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಇವ್ರಿಗೆ ಸಿಗಲಿದೆ. ಅಂದರೆ ಗೌರವ ಹೆಚ್ಚಾಗಲಿದೆ, ಒಂದು ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದು ಬಲವಾದ ಯೋಗ ಇದೆ. ಉದ್ಯೋಗದಲ್ಲಿ ಸಂಬಂಧಿತ ವಿಚಾರಕ್ಕೋಸ್ಕರ ಒಂದು ಟ್ರಾನ್ಸ್ಫರ್ ಆಗೋದಕ್ಕಿಂತ ಉದ್ಯೋಗ ವಿಚಾರವಾಗಿ ಒಂದು ವಿದೇಶಕ್ಕೆ ಹೋಗುವಂಥ ಚಾನ್ಸಸ್ಸು ಮತ್ತು ಬೇರೆ ಸ್ಥಳಕ್ಕೆ ಹೋಗುವಂಥ ಚಾನ್ಸಸ್ಸು ತುಂಬಾ ಇದೆ. ಹಾಗೆ ಉದ್ಯೋಗ ವಿಚಾರದಲ್ಲಿ ಒಂದು ಲಾಭ ಬರುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ ಈ ತಿಂಗಳಲ್ಲಿ. ಹಾಗೂ ವ್ಯಾಪಾರ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಉದ್ಯಮಿಗಳು ಆಗಿರ್ಬೋದು, ಒಂದು ವ್ಯಾಪಾರಸ್ಥರಾಗಿರ್ಬೋದು, ಹೊಸ ಆಯ್ತಾ ಕಸ್ಟಮರ್ನ ಪಡ್ಕೋತಾರೆ ತಿಂಗಳಲ್ಲಿ. ಅಂದರೆ ವ್ಯಾಪಾರ ಮತ್ತು ಆಯ್ತಾ ಒಂದು ಉದ್ಯಮದಲ್ಲಿ ಒಂದು ಒಳ್ಳೆಯ ಒಂದು ಲಾಭ ಬರುವಂಥ ಚಾನ್ಸಸ್ಸು ತುಂಬಾ ಇದೆ ಈ ತಿಂಗಳಲ್ಲಿ. ಹಾಗೂ ಪಾರ್ಟ್ನರ್ಶಿಪ್ ಮಾಡ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ಮಾಡೋಂಥ ಟೈಮಲ್ಲಿ ಪಾರ್ಟ್ನರ್ಗಳ ಮಧ್ಯೆ ಯಾವುದೇ ಒಂದು ಭಿನ್ನಾಭಿಪ್ರಾಯ, ಮಾತಿನ ಚಕಮಕಿ, ಒಂದು ವೈಮನಸ್ಸು, ಈಗೋ ಅನ್ನೋದು ಇಟ್ಕೊಳ್ಳೋಕೆ ಹೋಗ್ಬೇಡಿ. ಇಬ್ಬರಲ್ಲಿ ಏನೇ ಬಂದರೂ ಕೂಡ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋದ್ರಿಂದ ಅದು ಕೂಡ ಸಮಸ್ಯೆ ಬಗೆಹರುತ್ತದೆ. ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಈ ತಿಂಗಳಲ್ಲಿ ವ್ಯವಹಾರ, ಬಿಸ್ನೆಸ್, ವ್ಯಾಪಾರನ ಮುಂದುವರಿಸ್ಬೋದು. ಹಾಗೂ ಹಣಕಾಸು ವಿಚಾರಕ್ಕೆ ಬಂದರೆ ತಮಗೆ ಈ ತಿಂಗಳಲ್ಲಿ ಬಾಕಿ ಉಳಿದಿರೋಂಥ ಹಣ ಆಗಿರ್ಬೋದು, ಅಥವಾ ನಾವು ಕೊಟ್ಟಿದ್ದ ಸಾಲನೇ ಆಗಿರ್ಬೋದು, ಎಷ್ಟೋ ವರ್ಷದಿಂದ ಯಾರಿಗೊಬ್ರು ಸಾಲ ಕೊಟ್ಟಿರ್ತಾರೆ, ಆ ಅಮೌಂಟ್ ತಮ್ಗೆ ವಾಪಸ್ ಬರ್ತಾ ಇರಲ್ಲ, ಆ ಅಮೌಂಟ್ ಕೂಡ ತಮ್ಗೆ ವಾಪಸ್ ಬರುತ್ತೆ. ಮತ್ತು ಹಣಕಾಸಲ್ಲೂ ಕೂಡ ಅರ್ಥದ ತುಂಬಾನೇ ತಿಂಗಳಲ್ಲಿ ಲಾಭ ಬರೋಂಥ ಚಾನ್ಸಸ್ ಜಾಸ್ತಿನೇ ಇದೆ. ಹಾಗೂ ಎಜುಕೇಷನ್ನು ಮತ್ತು ಎಜುಕೇಷನ್ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ತಮ್ಮ ಮನಸ್ಸು ಆಯ್ತಾ ಏಕಾಗ್ರತೆ ಈ ತಿಂಗಳಲ್ಲಿ ಆಯ್ತಾ ಒಂದು ತುಂಬಾನೇ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು. ಬೇರೆಯವ್ರ ಮಾತು ಕಡೆ ಆಗಿರ್ಬೋದು, ಬೇರೆಯವ್ರ ವಿಚಾರಗಳ ಕಡೆ ಆಗಿರ್ಬೋದು, ಬೇರೊಂದು ವಿಚಾರದಲ್ಲಿ ತಾವು ಏಕಾಗ್ರತೆ ಕೊಡ್ತೀರಾ. ಎಜುಕೇಷನ್ ಅಲ್ಲಿ ಒಂದು ಏಕಾಗ್ರತೆ ಕೊಡೋದು ತುಂಬಾನೇ ಕಮ್ಮಿ ಇದೆ. ಅದಕ್ಕೋಸ್ಕರ ತಾವು ಬೇರೆ ಯಾರ್ದು ಮಾತು ಕೇಳದಲೆ, ಬೇರೆ ಯಾರು ಎಲ್ಲೇ ಕರೆದ್ರು ಕೂಡ ಹೋಗ್ದಲೆ ಈ ತಮ್ಮ ಎಜುಕೇಷನ್ ಮೇಲೆ ತಾವು ಜಾಸ್ತಿನೇ ಫೋಕಸ್ ಮಾಡೋದ್ರಿಂದ ಇದರಲ್ಲಿ ಫಲ ಸಿಗುತ್ತೆ. ತಾವು ಶಿಕ್ಷಣದಲ್ಲಿ ತಿಂಗಳಲ್ಲಿ ತಾವೇ ಹಾರ್ಡ್ ವರ್ಕ್ ಕೊಟ್ಟು, ತಾವೇ ಒಂದು ಸೋಂಬೇರಿತನ ಬಿಟ್ಟು ತಾವು ಶಿಕ್ಷಣದ ಮೇಲೆ ಇಂಟ್ರೆಸ್ಟ್ ಕೊಟ್ಟಾಗ ತಮ್ಗೆ ಶಿಕ್ಷಣದಲ್ಲಿ ತಮ್ಗೆ ಏನಿದೆ ಆಯ್ತಾ ಒಂದು ಒಳ್ಳೆಯ ಫಲ ಸಿಗಲಿದೆ. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಒಳ್ಳೆ ಪ್ರಯತ್ನ ಪಡಲೇಬೇಕು ಈ ತಿಂಗಳಲ್ಲಿ. ಹಾಗೂ ಕುಟುಂಬ ವಿಚಾರಕ್ಕೆ ಬಂದ್ರೆ ಈ ತಿಂಗಳಲ್ಲಿ ತಮಗೆ ಕುಟುಂಬದಿಂದ ಯಾವುದೇ ವಿರೋಧ ಇರೋದಿಲ್ಲ. ತಾವೇನೇ ಕೆಲಸ ಮಾಡಿದ್ರು ಕೂಡ ತಮ್ಗೆ ಒಂದು ಒಳ್ಳೆಯ ಒಂದು ಸಂಪೂರ್ಣ ಬೆಂಬಲ ಇರುತ್ತೆ ಆಯ್ತಾ. ಒಂದು ಅವರಿಂದ ಹಿರಿಯರ ಮಾರ್ಗದರ್ಶನ ಕೊಡ್ತಾರೆ, ಅವರಿಂದ ಒಳ್ಳೆ ತಮ್ಗೆ ಆಶೀರ್ವಾದ ಸಿಗುತ್ತೆ. ಕುಟುಂಬ ವಿಚಾರದಲ್ಲಿ ತಮ್ಗೆ ಯಾವುದೇ ರೀತಿ ಏರುಪೇರು, ಅಪೋಸಿಷನ್ ಏನು ಇರೋದಿಲ್ಲ. ತಾವೇನೇ ಮಾಡಿದ್ರು ಕೂಡ ಕುಟುಂಬದಿಂದ ತಮಗೆ ಎಲ್ಲರ ಒಪ್ಪಿಗೆ ಕೊಡುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ತಿಂಗಳಲ್ಲಿ. ಹಾಗೂ ದಾಂಪತ್ಯ ವಿಚಾರಕ್ಕೆ ಬಂದ್ರೆ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಏನೋ ಒಂದು ತಮ್ಮ ಮನೆಯಲ್ಲೇ ಇದ್ದು ತಮಗೆ ಬೇಸರ ಆಗಿ ತಾವು ಮತ್ತೆ ತಮ್ಮ ಧರ್ಮ ಪತ್ನಿ ಆಗಿರ್ಬೋದು, ತಮ್ಮ ಗಂಡ ಆಗಿರ್ಬೋದು, ಇಬ್ಬರು ತಾವು ಹೊರಗಡೆ ಯಾವುದೋ ಒಂದು ದಿನದ ಒಂದು ಪ್ರವಾಸ ಕೈಗೊಳ್ಳೋದ್ರಿಂದ ಗಂಡ ಹೆಂಡತಿಯ ಮಧ್ಯೆ ಶಾಂತಿಯ ವಾತಾವರಣ, ಮನಸ್ಸಿಗೆ ನೆಮ್ಮದಿ, ಶಾಂತಿ ಈ ತಿಂಗಳಲ್ಲಿ ತಮಗೆ ಸಿಗುತ್ತೆ. ಅಂದ್ರೆ ಮನೆಯಿಂದ ತಾವು ಒಂದು ದಿವಸನಾದ್ರೂ ಹೊರಗಡೆ ಹೋಗಿ ಇಬ್ಬರೇ ಪರ್ಸನಲ್ ಆಗಿ ಗಂಡ ಹೆಂಡತಿ ತಿರುಗಾಡಿಕೊಂಡು ಬರೋದ್ರಿಂದ ಇಬ್ಬರಿಗೂ ಮನಃಶಾಂತಿ, ಲಾಭ ಎಲ್ಲಾನು ಸಿಗಲಿದೆ. ಹಾಗೂ ಪ್ರೀತಿ ಪ್ರೇಮ ವಿಚಾರಕ್ಕೆ ಅಂತ ಬಂದ್ರೆ ಪ್ರೀತಿ ಪ್ರೇಮಿಗಳಲ್ಲಿ ಇಬ್ಬರಲ್ಲಿ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದು ನಿಮ್ಮ ಮೇಲೆ, ಸಂಗಾತಿಯ ಮೇಲೆ ಅನುಮಾನ ನೀವು ಪಡಬಹುದು, ಅಥವಾ ತಮ್ಮ ಹುಡುಗನ ಮೇಲೆ ಅನುಮಾನ ಪಡಬಹುದು. ಇಬ್ಬರು ಅನುಮಾನಕ್ಕೆ ಪಡಬಾರ್ದೇನೆ ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಇಬ್ಬರಲ್ಲೂ ಕೂಡ ಒಂದು ರೀತಿ ಪ್ರೀತಿ ಪ್ರೇಮ ಒಂದು ಜಾಸ್ತಿ ಆಗುವ ಚಾನ್ಸಸ್ಗಳಿದೆ. ಆರೋಗ್ಯ ವಿಚಾರಕ್ಕೆ ಬಂದ್ರೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ಈ ತಿಂಗಳಲ್ಲಿ. ಏನಪ್ಪಾ ಅಂತಂದ್ರೆ ತಾವು ತುಂಬಾ ದಿವಸದಿಂದ ಒಂದು ಆರೋಗ್ಯದಲ್ಲಿ ತುಂಬಾನೇ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀರಾ, ತುಂಬಾ ದಿವಸ ಆರೋಗ್ಯ ಒಂದು ವಾಸಿ ಆಗ್ತಾನೆ ಇರಲ್ಲ, ಕಂಟಿನ್ಯೂಸ್ ಆಗಿ ತಾವು ಒಂದು ವರ್ಷ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀರಾ. ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್, ಚೇತರಿಕೆ ಆಗುವಂತ ಜಾಸ್ತಿ ಇದೆ ಆಯ್ತಾ. ಈ ತಿಂಗಳಲ್ಲಿ ತಮಗೆ ಒಂದು 5 ಟ್ಯಾಬ್ಲೆಟ್ ತಗೋತಾ ಇರ್ತಾರೆ ಆರೋಗ್ಯ ವಿಚಾರದಲ್ಲಿ. ಹಳೆಯ ಒಂದು ಕಾಯಿಲೆಗಳಿಗೆ, ಆ ಕಾಯಿಲೆಗಳಿಗೆ ಈ ತಿಂಗಳಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಆರೋಗ್ಯ ಚೇತರಿಕೆ ಆಗಿ 5 ಟ್ಯಾಬ್ಲೆಟ್ ತಗೊಳ್ಳೋರು 3 ಟ್ಯಾಬ್ಲೆಟ್ ಬರ್ತೀರಾ, 3 ಟ್ಯಾಬ್ಲೆಟ್ ತಗೊಳ್ಳೋ 1 ಟ್ಯಾಬ್ಲೆಟ್ ಬರ್ತೀರಾ. ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಕೆ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಈ ತಿಂಗಳಲ್ಲಿ. ಆರೋಗ್ಯದಲ್ಲಿ ಒಳ್ಳೆ ಚಾನ್ಸ್ ಇದೆ, ಆರೋಗ್ಯದಲ್ಲಿ ಒಳ್ಳೆ ಉತ್ತಮ ಫಲಿತಾಂಶ ಇದೆ. ಇದಕ್ಕೆಲ್ಲ ಈ ತಿಂಗಳ ಏನಪ್ಪಾ ಪರಿಹಾರಪ್ಪ ಅಂತಂದ್ರೆ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ, ಪ್ರತಿ ಶುಕ್ರವಾರ ಆಗಿರ್ಬೋದು, ಅದು ತಿಂಗಳಲ್ಲಿ ಒಂದು ಶುಕ್ರವಾರ ಆಗಿರ್ಬೋದು, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಯ್ತಾ. ಬಿಳಿ ಅಕ್ಕಿ ಅಥವಾ ಬಿಳಿ ಸಿಹಿ ತಿನಿಸನ್ನ ತಾವು ದೇವಸ್ಥಾನಕ್ಕೆ ಬರೋಕೆ ಭಕ್ತಾದಿಗಳಿಗೆ ತಾವು ದಾನ ಮಾಡೋದ್ರಿಂದ ತಮ್ಗೆಲ್ಲ ಇದಕ್ಕೂ ಪರಿಹಾರ ಸಿಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹಾಗೂ ತಮ್ಗೆ ಮತ್ತೆ ಏನೇ ಸಮಸ್ಯೆಗಳಿದ್ದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.